ಸರ್ವೇಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯೇ ತ್ವದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ಸ್ತಾನ್ ವಿಧಿ ನಷ್ಟಚೇತಸಃ. ಕಲ್ಪಾಂತರಗಳಿಂದ ಪುರಾಣ, ವೇದ, ಉಪನಿಷತ್ತು ಮತ್ತು ನಮ್ಮ ಸಂಸ್ಕಾರ, ಆಚಾರ ಎಲ್ಲ ರೀತಿಯಲ್ಲೂ ಕೂಡ ಇದನ್ನೇ ಹೇಳಿಕೊಂಡು ಬಂದಿರೋದು. ಈ ನನ್ನ ಮತವನ್ನು ಯಾರು ಅನುಷ್ಠಾನಕ್ಕೆ ತರೋದಿಲ್ವೋ, ಯಾಕೆ ಇವನು ಯಾರು ದೊಡ್ಡವನು, ಏನೋ ಗೀತೆ ಅಂತ ಅದನ್ನ ಯಾರು ಓದ್ತಾರೆ, ಏನು ಕೃಷ್ಣ ಏನೋ ಭಗವಂತ ಅಂತ ಅದನ್ನ ಯಾರು ನಂಬ್ತಾರೆ, ಈ ರೀತಿಯಾಗಿ ಭಗವಂತನ ಮೇಲೇನೆ ಅಸೂಯಾತ್ಮಕವಾದಂತಹ ಭಾವನೆಯನ್ನು ತಾಳಿ ನಾನೇ ದೇವರು, ನಾನು ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ನನ್ನ ಬುದ್ಧಿಯಿಂದ ಕಂಟ್ರೋಲ್ ಮಾಡಿಬಿಡ್ತೇನೆ, ಅವನು ಯಾಕೆ ಬೇಕು ನನಗೆ, ಈ ಭಾವನೆಯಿಂದ ಯಾರು ಇದನ್ನು ಮಾಡೋದಿಲ್ವೋ ಅಂತಹವರು ಅತೀ ಮೂಢರು ಅನ್ನೋದನ್ನು ನೀನು ಸರಿಯಾಗಿ ತಿಳ್ಕೋ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನೆ ಹಿಮಂತ ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ. ಇಂದು 7ನೇ ತಾರೀಕು ಭಾನುವಾರ, ಆರ್ದ್ರ ನಕ್ಷತ್ರ ಮತ್ತು ಇಂದು ಧನುರಾಶಿಯಲ್ಲಿ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜ ಧನುರಾಶಿಯಲ್ಲಿ ಗೋಚಾರ ಮಾಡಿ 2.5 ವರ್ಷಗಳ ಮೇಲೆ ಆಯಿತು. ಆದ್ದರಿಂದ ಈಗ ಆಗುವಂತಹ ಪರಿಣಾಮಗಳು ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಮತ್ತು 1.5 ತಿಂಗಳ ತನಕ ಕುಜ ಇದೇ ಮನೆಯಲ್ಲಿ ಇರೋದ್ರಿಂದ ತನ್ನ ಪರಿಣಾಮಗಳನ್ನು ಸರಿಯಾಗಿ ಅವನು ಕೊಟ್ಟು ಹೋಗ್ತಾನೆ. ಮೇಷರಾಶಿಯವರಿಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಕುಜ ಬರ್ತಾ ಇರೋದ್ರಿಂದ ಸ್ವಲ್ಪ ಅದೃಷ್ಟದ ವಿಚಾರಗಳಲ್ಲಿ ತೊಂದರೆಗಳು ಮೂಡುತ್ತೆ. ಭಗವಂತನ ಅನುಗ್ರಹ ಪ್ರಾಪ್ತಿಗಾಗಿ ನೀವು ಹೆಚ್ಚು ಪ್ರಯತ್ನ ಪಡಬೇಕಾಗತ್ತೆ. ಆದರೆ ಹಿಂದಿನ 3-4 ತಿಂಗಳುಗಳಿಂದ ನಿಮಗೆ ದಾಂಪತ್ಯದಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ, ಮಿತ್ರತ್ವಗಳಲ್ಲಿ ಬಹಳ ಕಷ್ಟವಾಗಿತ್ತು. ಅದೆಲ್ಲ ಈಗ ಮಾಯವಾಗುತ್ತೆ, ಕಡಿಮೆಯಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಯಶಸ್ಸಿನ ಮಾರ್ಗದಲ್ಲಿ ನೀವು ಮುಂದುವರಿಯಬಹುದು. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಿಂದ ಯಾವುದೇ ರೀತಿಯ ಸಹಕಾರವೂ ಪ್ರಾಪ್ತಿಯಾಗುವುದಿಲ್ಲ. 1.5 ತಿಂಗಳ ತನಕ ಕಷ್ಟ ಇರುತ್ತೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿ ಬೇರೆಯವರನ್ನು ವಿವೇಕವಾಗಿ ಮಾತಾಡಿಸ್ಕೊಂಡು ಮುಂದೆ ಹೋಗಿ ನಿಮ್ಮ ಕಾರ್ಯವನ್ನು 1.5 ತಿಂಗಳ ತನಕ ಬಹಳ ವಿವೇಕವಾಗಿ ನಡೆಸ್ಕೊಂಡು ಹೋಗಬೇಕು. ಮಿಥುನ ರಾಶಿಯವರಿಗೆ ಈ ಗೋಚಾರ ಕಷ್ಟಕರವಾಗುತ್ತೆ. ಕುಜ ನಿಮ್ಮ ಷಷ್ಠದಲ್ಲಿದ್ದಾಗ ನೀವು ಹೇಳಿದ್ದೆಲ್ಲ ನಡೀತಾ ಇತ್ತು, ಇಷ್ಟಾರ್ಥ ಸಿದ್ಧಿ ಎಲ್ಲ ಆಗಿತ್ತು, ಶತ್ರುಗಳು ಹಿಮ್ಮೆಟ್ಟಿದ್ರು. ಆದರೆ ಈಗ ತೊಂದರೆ ಬರುವಂತಹ ಸಂದರ್ಭಗಳು ಒದಗಿ ಬರುತ್ತೆ. ದಾಂಪತ್ಯದಲ್ಲಿ ಹಾಗೂ ಮಿತ್ರತ್ವಗಳಲ್ಲಿ ಹಾಗೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು, ಸಹೋದ್ಯೋಗಿಗಳೊಡನೆ ವ್ಯವಹಾರ, ಇದರಲ್ಲಿ ಎಲ್ಲದರಲ್ಲೂ ಅಡೆತಡೆಗಳು ಮೂಡಲಿಕ್ಕೆ ಶುರುವಾಗುತ್ತೆ. ಸಿಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ದರಿಂದ ಬೇರೆಯವರ ಮೇಲೆ ಒಂದು ಪ್ರೊಫೆಷನಲ್ ಎನ್ವೈರನ್ಮೆಂಟ್ ಅಂತ ಇರುತ್ತಲ್ಲ, ಅದರಲ್ಲಿ ಬೇರೆಯವರ ಮೇಲೆ ಸಿಟ್ಟನ್ನು ತೋರಿಸಬಾರದು. ಶಾರ್ಟ್ ಟೆಂಪರ್ಡ್ ಬಿಹೇವಿಯರ್ನ ಸ್ವಲ್ಪ ನೀವು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಕರ್ಕ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಶತ್ರುಗಳು ಹಿಮ್ಮೆಟ್ತಾರೆ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ ಆಗುತ್ತೆ. ಆದರೂ ಕೂಡ ಶತ್ರುಗಳು ಮಿತ್ರರಾಗಿ ಬಿಡಬಹುದು, ಮಿತ್ರರು ಶತ್ರುಗಳಾಗಿ ಪರಿವರ್ತನೆಗೊಳ್ಳಬಹುದು. ಆದ್ದರಿಂದ ಶತ್ರು ಬಾಧೆ ಕಾಡುವುದಂತೂ ನಿಜ. ಸಿಂಹ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ದಾಂಪತ್ಯ, ಪ್ರೇಮ, ಪ್ರೀತಿ ಪ್ರಕರಣಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಜಾಸ್ತಿನೇ ಆಗುತ್ತೆ. ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಲಾಸ್ಗಳಾಗಬಹುದು. ಆದ್ದರಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಕ್ಕೆ 1.5 ತಿಂಗಳು ಒಳ್ಳೆಯ ಸಮಯ ಅಲ್ಲ. ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತಹ, ಮಕ್ಕಳ ಆರೋಗ್ಯ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಸ್ವಲ್ಪ ಕ್ಲೇಶ ಜಾಸ್ತಿ ಆಗಬಹುದು. ಕನ್ಯಾ ರಾಶಿಯವರಿಗೆ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ. ಮನೆಯಲ್ಲಿ, ಮನಸ್ಸಿನಲ್ಲಿ, ಸಂಸಾರದಲ್ಲಿ ಸ್ವಲ್ಪ ಕ್ಲೇಶಗಳು ಕಾಣ್ತಾ ಇರುತ್ತೆ. ಲಿಟಿಗೇಷನ್, ಕೋರ್ಟ್ ಕಚೇರಿ ವ್ಯವಹಾರಗಳು, ಟ್ಯಾಕ್ಸೇಷನ್, ಇವುಗಳಲ್ಲೇ ಯಾರ್ಯಾರಿದ್ದೀರಿ, ರಿಯಲ್ ಎಸ್ಟೇಟ್ ಸಂಬಂಧಿಸಿದಂತಹ, ಇನ್ಫ್ರಾಸ್ಟ್ರಕ್ಚರ್, ನರ್ಸರಿ, ಇಂಥ ವಿಷಯಗಳಿಗೆ ಸಂಬಂಧಿಸಿದಂತಹ ಉದ್ಯಮಗಳನ್ನು ಯಾರಿಟ್ಕೊಂಡಿದ್ದೀರಿ, 1.5 ತಿಂಗಳು ಬಹಳ ಕಷ್ಟವಾಗೋದಿದೆ. ಆದ್ದರಿಂದ ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳು ಅಥವಾ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಈಗ ಸ್ವಲ್ಪ ವಿವೇಕದಿಂದ ನಡೆಸ್ಕೊಂಡು ಹೋಗೋದು ಅವಶ್ಯಕತೆ. ತುಲಾ ರಾಶಿಯವರಿಗೆ ಈ ಗೋಚಾರ ಒಳ್ಳೆಯದು. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಮತ್ತು ಸಾಮಾಜಿಕ ವ್ಯವಹಾರಗಳಲ್ಲಿ, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ನೀವು ಜಯವನ್ನು ಕಾಣಬಹುದು. ಮನಸ್ಸಿಗೆ ನೆಮ್ಮದಿ. ಯಾರ್ಯಾರು ಯೂಟ್ಯೂಬ್ ಇತ್ಯಾದಿಗಳನ್ನು ಶುರು ಮಾಡಬೇಕಂತಿದ್ದೀರಿ, ಅದನ್ನು ಮುಂದೆ ತಗೊಂಡು ಹೋಗಬೇಕು ಅಂತಿದ್ದೀರಿ, ನೀವು ಈಗ ಮಾಡಬಹುದು. 1.5 ತಿಂಗಳು ಬಹಳನೇ ಯಶಸ್ಸನ್ನು ನೀವೀಗ ಕಾಣ್ತೀರಿ ಮತ್ತು ಬಂಧು ಬಾಂಧವರಿಂದ ನಿಮಗೆ ಸಹಕಾರ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ತೊಂದರೆಗಳಾಗುತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳಾಗದಂತೆ ನೋಡಿಕೊಳ್ಳುವುದು ನಿಮಗೆ ಇವಾಗ ಆದ್ಯತೆ. ಧನುರಾಶಿಯವರಿಗೆ ನಿಮ್ಮ ರಾಶಿಗೆ ಕುಜ ಬಂದಿದ್ದಾನೆ. 12ರಿಂದ ಆಚೆ ಬಂದಿರೋದ್ರಿಂದ ಸ್ವಲ್ಪ ಮಿತ್ರತ್ವಗಳಲ್ಲಿ ಇದ್ದಂತಹ ಮನಸ್ತಾಪಗಳು ಈಗ ಕಡಿಮೆ ಆಗುತ್ತೆ. ನಾನೇ ಸರಿ, ಇದೇ ಮಾರ್ಗದಲ್ಲಿ ನಾನು ಹೋಗಬೇಕು, ನಾನು ಹೇಳ್ತಾ ಇದ್ದಿದ್ದು ಸರಿಯಾಗಿತ್ತು, ಅವರೇ ತಪ್ಪು, ಆದ್ದರಿಂದ ಈ ಒಂದು ಮನಸ್ತಾಪ ಬಂದಿದ್ದಕ್ಕೆ ನಾನು ಜವಾಬ್ದಾರಳಲ್ಲ ಅನ್ನುವಂತಹ ಭಾವನೆ ನಿಮಗೆ ಈಗ ಖಾತ್ರಿಯಾಗುತ್ತೆ. ಆದ್ದರಿಂದ ಕೆಲವು ವಿಷಯಗಳಲ್ಲಿ ನೀವು ಮುನ್ನಡೆಯನ್ನು ಸಾಧಿಸಬಹುದು. ಆದರೂ ಕೂಡ ಬೇರೆಯವರ ಸಹಕಾರ ಇರೋದಿಲ್ಲ. ಮಕರ ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ.
11ರಲ್ಲಿದ್ದಾಗ ಇಷ್ಟಾರ್ಥ ಸಿದ್ಧಿ, ಕೇಳಿದ್ದೆಲ್ಲವೂ ನಡೀತಾ ಇತ್ತು. ಆದರೆ ಈಗ ಸ್ವಲ್ಪ ಕಷ್ಟವಾಗುತ್ತೆ. ಮುಖ್ಯವಾದಂತಹ ಕೆಲವು ಪಾರ್ಟ್ನರ್ಶಿಪ್ ಅಥವಾ ಕೆಲವು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗುತ್ತೆ. 1.5 ತಿಂಗಳ ತನಕ ಸ್ವಲ್ಪ ಯಾರದ್ದು ಸಹಕಾರ ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಹಣಕಾಸಿನ ತೊಂದರೆ ಕಾಣಬಹುದು. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಟೆನ್ಷನ್ ಆಗಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ನಿಮಗೆ ಯಶಸ್ಸು ಪ್ರಾಪ್ತಿ ಹಾಗೂ ಯಾರ್ಯಾರು ಪಾಲಿಟಿಷಿಯನ್ಸ್ ಇತ್ಯಾದಿ ಗುಂಪುಗಳಲ್ಲಿ ವ್ಯವಹಾರಗಳನ್ನು ಮಾಡ್ತೀರಿ, NGO ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಬಹಳ ಅತ್ಯುತ್ತಮವಾದಂತಹ ಗೋಚಾರ ಇದಾಗಿರುತ್ತೆ. ಮೀನರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. 2.5 ವರ್ಷಗಳ ನಂತರ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ನೀವು ಮುಂದೆ ಇಡಬಹುದು. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ರೆಕಗ್ನಿಷನ್, ಅವಾರ್ಡ್ಗಳು ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗುತ್ತೆ. ರವಿ ಗೋಚಾರ ಕೂಡ ಬರ್ತಾ ಇದೆ, ಅದು ಕೂಡ ಅನುಕೂಲಕರವಾಗಿರುತ್ತೆ. ಆದ್ದರಿಂದ ಮೀನರಾಶಿಯವರಿಗೆ ಮುಂದಿನ 3 ತಿಂಗಳು ಬಹಳನೇ ಚೆನ್ನಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕವಾಗೂ ಕೂಡ ನೀವು ಮನಸ್ಸಿಗೆ ನೆಮ್ಮದಿಯನ್ನು ಕಾಣಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಎಲ್ಲದನ್ನೂ ಮಾಡಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.